ಬ್ರೇಕ್ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಮುಂದಿನ ಕರೆಯನ್ನ ನೇತ್ರ ಅವರು ಭದ್ರಾವತಿಯಿಂದ ಕರೆ ಮಾಡಿದ್ದಾರೆ. ನೇತ್ರ ಅವರೇ, ಹೇಳಿ ಹುಟ್ಟಿದ ದಿನಾಂಕ ಏನು? ಮೇಡಮ್, ನನ್ನ ಮಗಳದು ಕೀರ್ತಿ ಅಂತ ಅವಳ ಹೆಸರು. ಓಕೆ, ಮಗಳದ್ ಕೇಳಬೇಕಿತ್ತಾ? ಹಾ, ಮಗಳ ಬಗ್ಗೆ ಕೇಳಬೇಕು. ಹೇಳಿ ಹುಟ್ಟಿದ ದಿನಾಂಕ. ಮಾರ್ಚ್ 2. ಸಾರಿ, ಇನ್ನೊಮ್ಮೆ ಹೇಳಿ. ಇನ್ನೊಮ್ಮೆ ಹೇಳಿ. ಮಾರ್ಚ್ 2ನೇ ತಾರೀಕು. 2 ಮಾರ್ಚ್ 2004. 2004. ಸಮಯ ಗೊತ್ತಾ? ಸಮಯ ಸಂಜೆ 3:40ಕ್ಕೆ. 3:40. ಪಂಡಿತರಿದ್ದಾರೆ, ಅವರೊಂದಿಗೆ ಮಾತನಾಡಿ. ಹೌದು ಸಂಜೆ. ಏನು ಓದ್ತಾ ಇದ್ರಿ? ಇಂಗ್ಲೀಷ್ ಮೀಡಿಯಮ್ಮು? ಹಾ, ಇಂಗ್ಲಿಷ್ ಮೀಡಿಯಂ ಸೆಕೆಂಡ್. ಯಾಕಂದರೆ ನೀವು ಇಂಗ್ಲೀಷ್ ಆಡೋದು ನೋಡಿದ್ರೆ ಮಗಳಿಗೂ ಸಹ ಅದನ್ನೇ ಮಾಡಿದ್ರಿ. ರಕ್ತಗತವಾಗಿಯೇ ಬಂದುಬಿಟ್ಟಿದೆಯಲ್ಲ, ನಿಮಗೂ ಅದೇ ಇಂಗ್ಲೀಷ್ ಮಾತಾಡೋದು, ಮಗಳಿಗೂ ಅದೇ. ಹೌದು, ಇವತ್ತು ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿ ಇಂಗ್ಲೀಷನ್ನು ಬೆಳೆಸಬೇಕು. ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಒಟ್ಟಿನಲ್ಲಿ ಮಂಗಳವಾರ ದಿವಸ ನಿಮ್ಮ ಮಗಳು ಹುಟ್ಟಿದ್ದು ಟ್ಯೂಸ್ಡೇ ಅಂತ ಆಗುತ್ತೆ. ಆದ್ದರಿಂದ ಅವಳ ನಕ್ಷತ್ರ ಒಂದು ಪುನರ್ವಸು ನಕ್ಷತ್ರ, 2ನೇ ಚರಣ. ಜೊತೆಗೆ ಕರ್ಕಾಟಕ ರಾಶಿ, ಅವಳದು ಮಿಥುನ ರಾಶಿ, ಕರ್ಕಾಟಕ ಲಗ್ನ, ಏಕಾದಶಿ, ಶುಕ್ಲ ಪಕ್ಷ ಮಿತಿ. ಇದಿಷ್ಟು ಅವಳಿಂದ ಹುಟ್ಟಿದಂಥ ದಿನಾಂಕ. ಮುಂದೆ ಅವಳ ಭವಿಷ್ಯದಲ್ಲಿ ಏನು ಓದುವಂಥ ಯೋಗ ಇದೆ ನೋಡೋ. 4ನೇ ಮನೆಯಲ್ಲಿ ಕೇತು ಇದ್ದರೆ ವಿದ್ಯೆಗೆ ವಿಘ್ನ ಆಗುವಂಥ ಯೋಗ ಇದೆ. ನಿಮ್ಮ ಸಂಕಲ್ಪ ಏನೋ ಬಹಳ ದೊಡ್ಡದಿದೆ, ಖಂಡಿತವಾಗಿಯೂ ಓದಿಸಬೇಕು. ಆದರೆ ತೊಂದರೆಗಳು ಸಹ ಇದೆ. ಮೊದಲಿಗೆ ನಾನು ಇವತ್ತು ಹೇಳಿದ್ದೆ ಧರ್ಮ ಕರ್ಮ ಅಂತ. ಕರ್ಮ ಅಂತ ಹೇಳ್ತೇವೆ. ಈ 4ನೇ ಮನೆಯಲ್ಲಿ ಕೇತು ಇದ್ದರೆ ಇದು ಜನ್ಮಾಂತರದ ಮರ್ಮ. ಬರೀ ಧರ್ಮ ಕರ್ಮ ಅಲ್ಲ, ಮರ್ಮವನ್ನು ತಿಳಿಬೇಕು, ಯಾಕೆ ಬಂತು, ಹೇಗೆ ಬಂತು ಅನ್ನುವಂಥದ್ದು. ಹಾಗಾಗಿ ಇದು ಜನ್ಮಾಂತರದ ದೋಷ ಸುಕೃತದಿಂದ ಅವಳಿಗೆ 4ನೇ ಮನೆಯಲ್ಲಿ ವಿದ್ಯೆಗೆ ತೊಂದರೆ ಆಗುವಂಥ ಯೋಗ. ವಿದ್ಯಾಗಣಪತಿ ಪೂಜೆ ಹೋಮವನ್ನು ಮಾಡಬೇಕು. ಇನ್ನೊಂದು ದೋಷ ಇದೆ, ಶನಿಚಂದ್ರ ಯೋಗ ಅಂತ. ಶನಿಚಂದ್ರ ಯೋಗ ಮಿಥುನ ರಾಶಿಯಲ್ಲಿದ್ದರೆ ದಾಂಪತ್ಯದಲ್ಲಿ ವಿರಸವಾಗಿ ಗಂಡ ಹೆಂಡತಿಯಲ್ಲಿ ಏನಾದರೂ ಅಪಾಯ ಮಾಡ್ಕೊಳ್ಳುವಂಥ ಯೋಗ. ಇದು ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಿದ್ದು. ಆದರೆ ನಿಮ್ಮ ಮಗಳಿಗೆ ಅದರಿಂದ ಪಾರು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆಲ್ಲ ಶನಿಚಂದ್ರ ಶಾಂತಿ, ಕೇತುವಿನ ದೋಷಕ್ಕೆ ಪರಿಹಾರ ಎಲ್ಲ ಮಾಡಿದ್ರೆ ಒಳ್ಳೆಯ ಉದ್ಯೋಗ ಮಾಡುವಂಥ ಯೋಗ. ಭವಿಷ್ಯ ಒಳ್ಳೆಯದಿದೆ. ಆ ಭವಿಷ್ಯಕ್ಕೆ ಬೇಕಾಗುವಂಥ ಆ ವಿದ್ಯೆಯನ್ನು ಕಲಿಸಿ ದೋಷವನ್ನು ಪರಿಹಾರ ಮಾಡಿ ಮುಂದಿನ ದಾರಿ ತೋರಿಸುವ ಕಾರ್ಯ ನಿಮ್ಮ ಕೈಯಲ್ಲಿದೆ. ಪ್ರಯತ್ನಪೂರ್ವಕವಾಗಿ ಮುಂದುವರಿಸಿ, ಒಳ್ಳೆಯದಾಗಲಿ. ಧನ್ಯವಾದ ಪಂಡಿತರೆ. ಈಗ ಮುಂದಿನ ಕರೆಯನ್ನು ಕೆಂಪಣ್ಣವರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ಹೇಳಿ ಕೆಂಪಣ್ಣವರೇ, ಹುಟ್ಟಿದ ದಿನಾಂಕ ಏನು? ಕೆಂಪಣ್ಣವರೇ, ನನ್ನ ಧ್ವನಿ ಕೇಳಿಸ್ತಿದೆಯಾ ನಿಮಗೆ? ಹೇಳಿ ಹುಟ್ಟಿದ ದಿನಾಂಕ ಏನು? ಯಾರ ಬಗ್ಗೆ ಕೇಳಬೇಕಿತ್ತು? ಇದು ಮಗಂದು ಕೇಳಬೇಕಿದ್ರಿ ಮೇಡಮ್. ಹೇಳಿ ಹುಟ್ಟಿದ ದಿನಾಂಕ ಏನು? 29/9/2004. ರಾತ್ರಿ 1:30. ರಾತ್ರಿ 1:30. ಹಾ, ಪಂಡಿತರಿದ್ದಾರೆ, ಅವರೊಂದಿಗೆ ಮಾತನಾಡಿ. ನೋಡಿ, 29 ರಾತ್ರಿನ, 30 ರಾತ್ರಿನ, ಅಥವಾ 28 ರಾತ್ರಿನ? ಈಗ 29/30 ಹತ್ತಿದ್ರಿ ಗುರುಜಿ. ಸರಿ, ಇದು ಬುಧವಾರ ಬರ್ತದೆ 29 ಅಂದರೆ. ಹೌದು ಗುರುಜಿ. ಹಾಂ, ನೋಡಿ, ಈಗಾಗಲೇ ಹುಟ್ಟಿದಂಥ ನಕ್ಷತ್ರ ಉತ್ತರಾಭಾದ್ರ ಆಗುತ್ತೆ. ನೀವು ಹೇಳುವಾಗ ಸರಿ ಮಾಡಿ ಹೇಳಬೇಕು, 30 ಅಂತ ಹೇಳಬೇಕಿತ್ತು. ಈಗ ರೇವತಿ ನಕ್ಷತ್ರ ಮೀನರಾಶಿ ಆಗುತ್ತೆ. ಪ್ರತಿಪತ್ತು ಕೃಷ್ಣ ಪಕ್ಷದ ಪಾಡ್ಯ, ಕರ್ಕಾಟಕ ಲಗ್ನ. ಇದು ಹುಟ್ಟಿದಂಥ ದಿವಸ. ವಾರ ಬಂದು ಬುಧವಾರ ಅಲ್ಲ, ಗುರುವಾರ ಬರ್ತದೆ. ಇದು ಅವಳ ಹುಟ್ಟಿದಂಥ ಒಂದು ದಿನ ವಿಶೇಷ. ಹಾಗೆ ಮೀನರಾಶಿ ರೇವತಿ ನಕ್ಷತ್ರ. ವಿದ್ಯಾಸ್ಥಾನದಲ್ಲಿ ಕೇತು ಇದ್ದಾನೆ. ಲಗ್ನ ಬಂದು ಕರ್ಕಾಟಕ ಲಗ್ನ. ಲಗ್ನದಲ್ಲಿ ಶನಿ ಇದ್ದರೆ ದೇಹದ ಆರೋಗ್ಯ, ಥಂಡಿ, ಕಫ, ಕೆಮ್ಮ ಇತ್ಯಾದಿ ಆಗುತ್ತೆ. 4ನೇ ಮನೆಯಲ್ಲಿ ಕೇತು ಇದ್ದರೆ ವಿದ್ಯೆಗೆ ಅಪೂರ್ಣತೆ ಆಗುತ್ತೆ. ಹಾಗಾಗಿ 100ಕ್ಕೆ 50% ಜನರಿಗೆ ಈಗ ವಿದ್ಯೆಗೆ ವಿಘ್ನಗಳು, ತೊಂದರೆಗಳು ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಮುಂದೆ ಎಲ್ಲರೂ ವಿದ್ಯಾವಂತರಾಗ್ಬಿಟ್ರೆ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತನೇ ನೋಡ್ತಾ ಇದ್ದಾನೆ. ಯಾಕಂದರೆ ಇವತ್ತು ನಮ್ಮ ರಾಜಕಾರಣಿಗಳ ಹತ್ರ ಅಥವಾ ಸರ್ಕಾರದಲ್ಲಂತೂ ಖಂಡಿತ ಯಾರಿಗೂ ವಿದ್ಯಾವಂತರಿಗೆ ಉದ್ಯೋಗ ಕೊಡಲಿಕ್ಕೆ ಸ್ಥಳವೇ ಇಲ್ಲ. ಹಾಗಾಗಿ ದೇವರು ಹಾಗೆ ತೀರ್ಮಾನ ಮಾಡಿದ್ದಾನೆ. ಯಾಕಂದರೆ ಹುಟ್ಟುತ್ತಾ ಇರುವಂಥ ಪ್ರತಿಯೊಂದು ಜಾತಕದಲ್ಲಿಯೂ ವಿದ್ಯಾಸ್ಥಾನದಲ್ಲಿ ಶನಿ, ಕೇತು ಮೊದಲಾದ ದೋಷಗಳು ಜಾಸ್ತಿ ಬರ್ತಾ ಇದೆ. ಆದ್ದರಿಂದ ಇದಕ್ಕೆಲ್ಲ ಪರಿಹಾರ ಮಾಡಬೇಕು. ನೀವು ವಿಶೇಷವಾಗಿ ವಿದ್ಯಾಗಣಪತಿ ಪೂಜೆ ಆರಾಧನೆ ಮಾಡಿದ್ರೆ ವಿದ್ಯೆ ಪರಿಪೂರ್ಣತೆ ಆಗುತ್ತೆ. ಉದ್ಯೋಗ ಸ್ಥಾನದಲ್ಲಿ ರಾಹು ಇದ್ದರೆ ಸ್ವಂತ ಉದ್ಯೋಗ ಮಾಡಬೇಕು. ಬುದ್ಧಿಯಿಂದ ರಾಹು ಬುದ್ಧಿ. ಹಾಗಾಗಿ ತಲೆಯಲ್ಲಿ ರಾಹು ಇದ್ದಾನೆ. ವಿದ್ಯೆ ಕಲಿಸಿದ್ರೆ ಆ ಬುದ್ಧಿಪೂರ್ವಕವಾಗಿ ಜೀವನಕ್ಕೆ ಬೇಕಾಗುವಂತಹದ್ದು ಒಂದು ನಿರ್ವಹಣೆಯನ್ನು ನಿರೂಪಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಖಂಡಿತವಾಗಿಯೂ ವಿದ್ಯೆಯನ್ನು ಕಲಿಸಿ ಅದಕ್ಕೆ ಪೂರ್ವವಾಗಿ ಈ ಪೂಜೆ ಹೋಮಗಳನ್ನು ಮಾಡಿಕೊಂಡು ವಿದ್ಯೆಯನ್ನು ಮಾಡಿದ್ರೆ ಅದು ವಿದ್ಯೆ ಪರಿಪೂರ್ಣವಾಗ್ತದೆ. ಒಳ್ಳೆಯದಾಗಲಿ. ನಮ್ಮ ಮುಂದಿನ ಕರೆ ಹೊಸಕೋಟೆಯಿಂದ ಪರಮೇಶ್ವರು ಕರೆ ಮಾಡಿದ್ದಾರೆ. ಪರಮೇಶ್ವರ, ಹೇಳಿ ಹುಟ್ಟಿದ ದಿನಾಂಕ ಏನು? 11/1. ಇನ್ನೊಮ್ಮೆ ಹೇಳಿ. 11/1/1969. 1969. ಸಮಯ ಗೊತ್ತಿದೆಯಾ? 11:30 ಗಂಟೆ. ರಾತ್ರಿ ಅಲ್ಲ, ಬೆಳಗ್ಗೆ. ಪಂಡಿತರಿದ್ದಾರೆ, ಅವರೊಂದಿಗೆ ಮಾತನಾಡಿ. ನಮಸ್ಕಾರ. ನಮಸ್ತೆ. 69ನೇ ಇಸ್ವಿ, 42ನೇ ವರ್ಷದಲ್ಲಿದ್ದೀರಿ. ಏನು ಮಾಡ್ತಾ ಇದ್ದೀರಿ ಪರಮೇಶ್ವರ? ಸುಮಾರು ವರ್ಷ ಊರಲ್ಲಿ ವ್ಯವಸಾಯ ಮಾಡಿದೆ ಸರ್. ನೋಡಿ, ಹುಟ್ಟಿದಂಥ ವಾರವೇ ಶನಿವಾರ. ನಕ್ಷತ್ರ ಬಂದು ಹಸ್ತ ನಕ್ಷತ್ರ ನಿಮ್ಮದು. ಅಷ್ಟಮಿ ಕೃಷ್ಣ ಪಕ್ಷ, ಕನ್ಯಾ ರಾಶಿ, ಮಿಥುನ ಲಗ್ನ. ಇದು ಒಂದು ಹುಟ್ಟಿದಂಥ ದಿನ ವಿಶೇಷ. ಪ್ರತಿಯೊಂದಕ್ಕೂ ಜಲ್ಲುಬ
ಹೇಳ್ತೇವೆ ನಾವು ಜಾತೋ ಜಾತಕ ಚಿಂತನೆ ಮಾಡ್ತೇವೆ. ಯಾಕಂದರೆ ಹುಟ್ಟು ಎಲ್ಲಿದೆಯೋ ಅಲ್ಲಿ ಜಾತಕ ಇದೆ. ಹುಟ್ಟಿದ ವೇಳೆಗೆ ಸರಿಯಾಗಿ ಮಾಡುವುದೇ ಜಾತಕ. ನಿಮ್ಮ ಜಾತಕದ ಪ್ರಕಾರ ಲಗ್ನದಲ್ಲಿ ಶನಿ ಇದ್ದಾನೆ. ಲಗ್ನದಲ್ಲಿ ಶನಿ ಇದ್ದರೆ ಜೀವನದಲ್ಲಿ ಏರುಪೇರು, ಕತ್ತಲೆ ಬೆಳಕು ಯಾವಾಗೂ ಇರುತ್ತೆ. ಮೀನ ಲಗ್ನ ಆದದ್ರಿಂದ ಮೀನ ರಾಶಿ ಮೀನ ಲಗ್ನ ಆದರೆ ಜೀವನದಲ್ಲಿ ಅಸ್ಥಿರತೆ, ಸ್ಥಿರವಾಗಿರುವುದಿಲ್ಲ. ಆದರೆ ನಿಮಗೆ ಆ ಸ್ಥಿರತೆ ಇದೆ. ಕಾರಣ ಏನು ಅಂದರೆ ಅಲ್ಲಿ ಯಾವಾಗಲೂ ಸ್ಥಿರವಾದ ಶನಿಯೂ ರಾಹು ಆ ರಾಶಿಯಲ್ಲಿದ್ದಾರೆ. ಹಾಗಾಗಿ ಜೀವನದಲ್ಲಿ ಸ್ಥಿರತೆ ಇದೆ, ಉದ್ಯೋಗದಲ್ಲಿಯೂ ಸ್ಥಿರತೆ ಇದೆ. ತಂದೆ ಕಾಲದಿಂದ ಯಾವನ್ನು ಮಾಡ್ಕೊಂಡಿದ್ದರೋ ಅದನ್ನು ಮಾಡಿದ್ದೀರಿ. ಸೂರ್ಯ ಅಂದರೆ ತಿರುಗಾಡುವಂಥದ್ದು, ಸಂಚಾರ ಮಾಡುವಂಥದ್ದು. ಸ್ವಲ್ಪ ಮಟ್ಟಿಗೆ ಮಾರ್ಕೆಟಿಂಗ್ ಲೈನು, ವ್ಯವಸಾಯದಲ್ಲಿ, ವ್ಯಾಪಾರದಲ್ಲಿ ಸಾಮಾನ್ಯವಾಗಿ ತಿರುಗಾಟ ಮಾಡುವಂಥ ಒಂದು ಯೋಗ. ಆದರೆ ಸಪ್ತಮದಲ್ಲಿ ಚಂದ್ರ ಇದ್ದರೆ ಸಾಂಸಾರಿಕವಾಗಿ ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ. ಸಂತಾನಕ್ಕೆ ಯಾವುದೇ ದೋಷ ಇಲ್ಲ. ಈಗಾಗಲೇ ವಯಸ್ಸು ಆಗ್ತಾ ಇದೆ. ಆದ್ದರಿಂದ ಸಾಂಸಾರಿಕವಾಗಿ ದೋಷಗಳಿದ್ದರೂ ಸಹ ಅದಕ್ಕೆಲ್ಲ ಪೂಜೆ, ಜಪ, ಹೋಮಗಳಿದೆ ಅಂಥದ್ದನ್ನು ಮಾಡ್ಕೊಳ್ಳಿ. ಸಾಂಸಾರಿಕವಾದಂತಹ ಹೊಂದಾಣಿಕೆಯನ್ನು ಮಾಡಿಕೊಂಡು ಆ ಮಕ್ಕಳಿಗೂ ಸರಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಿ ನಿಮ್ಮ ಜಾತದಲ್ಲಿರುವಂಥ ಒಂದು ಸ್ಥಿರತೆ, ಶನಿ ಆ ರಾಶಿಯಲ್ಲಿದ್ದರೆ ಸ್ಥಿರತೆ ಅಂತ ಜೀವನದಲ್ಲಿ ಒಂದು ದೃಢವಾದ ನಿಲುವನ್ನು ಕಂಡುಕೊಳ್ಳುವಂಥದ್ದು. ಅದಕ್ಕೆ ಪ್ರಯತ್ನ ಮಾಡಿ, ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಪಂಡಿತ್ರೆ. ಒಟ್ಟಾರೆ ವೀಕ್ಷಕರೇ, ಧರ್ಮ ಕರ್ಮ ಅನ್ನೋದು ಆಚಾರ ವಿಚಾರಗಳ ಮೇಲೆ ನಿಂತಿದೆ ಅನ್ನೋದು ಇವತ್ತಿನ ಜಾತಕ ಫಲ ಸಂದೇಶ. ಇದು ಇವತ್ತಿನ ಜಾತಕ ಫಲ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.